ಚೆನ್ನಾಗಿ ಸ್ನಾನ ಮಾಡಿಕೊಂಡು ಒಳ್ಳೆ ಡ್ರೆಸ್ ಆಗಿ ಇನ್ನೇನು ಹೊರಗಡೆ ಹೋಗೋ ಟೈಮಲ್ಲಿ ಏತ್ಕೊಂಡ್ಬಿಟ್ರೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇತ್ತು ಇವತ್ತಿನ ಸ್ಮ್ಯಾಕ್ ಡೌನು. ಮೇನ್ ಇವೆಂಟಲ್ಲಿ ಯಾಕೆ ಹಾಕಿದ್ರಿ ಗುರು ನೀವು? ನನಗಂತೂ ಅರ್ಥನೇ ಆಗಲಿಲ್ಲ ಅದು ಏನು ಮೇನ್ ಇವೆಂಟ್ನ ತೋರಿಸಿದ್ರಿ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಬಂದ್ ಕೂಡಲೇ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋದೆ, ಯಾಕಂದ್ರೆ ರ್ಯಾಂಡಿ ಆರ್ಟನ್ ಅವ್ರನ್ನ ಬಂದ್ ಕೂಡಲೇ ಅವರು ಕಾಲ್ ಔಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ಅಗ್ರೆಷನ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತು ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅವರು ಕರೀತಾರೆ, ರ್ಯಾಂಡಿ ಆರ್ಟನ್ ಈಗ ಇಲ್ಲಿಗೆ ಬಾ, ಇಲ್ಲೇ ಈಗಲೇ ಫೈಟ್ ಆಡೋಣ ಅಂತ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರೋದಿಲ್ಲ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಓಕೆ ಫಿಲಿಡೆಲ್ಫಿಯಾ, ವಾಟ್ ಯು ವಾಂಟ್ ಟಾಕ್ ಅಬೌಟ್? ನಿಜವಾಗ್ಲೂ ಈ ಒಂದು ಜಾಗದಲ್ಲಿ ನನ್ನ ಗುಡ್ ಹಾಗೆ ಬ್ಯಾಡ್ ಮೆಮೊರೀಸ್ ಗಳು ಎರಡೂ ಕೂಡ ಇದೆ. ಮೊದಲನೇದಾಗಿ ಗುಡ್ ಮೆಮೊರೀಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಇದೇ ಜಾಗದಲ್ಲಿ ನಾನು ಮೊದಲ ಬಾರಿ ನನ್ನ ಸ್ಟೋರಿನ ಫಿನಿಶ್ ಮಾಡಿ ಚಾಂಪಿಯನ್ ಆಗಿದ್ದು. ಅಂಡ್ ಬ್ಯಾಡ್ ಮೆಮೊರೀಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಆ ಒಂದು ಟೈಮ್ ಅಲ್ಲಿ ನನ್ನ ಬಳಿ ಯಾರಿದ್ರು ಅವರೆಲ್ಲರೂ ಕೂಡ ನನ್ನ ಮೇಲೆ ಟರ್ನ್ ಆಗಿದ್ದಾರೆ. ಅಂಡ್ ಈಗ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಅವನಿಗೋಸ್ಕರ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಸಿಎಂ ಪಂಕ್ ಅವರ ವಿರುದ್ಧ ಸೋತೆ. ಅಂಡ್ ನನಗೆ ಗೊತ್ತಿಲ್ಲ ಸಿಎಂ ಪಂಕ್ ಅವರಿಗೆ ರ್ಯಾಂಡಿ ಆರ್ಟನ್ ಅವರು ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿರುವಂತಹ ವಿಚಾರ ಗೊತ್ತಿತ್ತೋ ಇಲ್ವೋ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಬೆಸ್ಟ್ ಇನ್ ವರ್ಡ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದಾಗ ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಕೇಳ್ತಾರೆ, ರ್ಯಾಂಡಿ ಆರ್ಟನ್ ಅವರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋ ವಿಚಾರ ನಿನಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅಂತ. ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ನಾನು ಅನ್ಕೊಂಡಿರ್ಲಿಲ್ಲ ಕೋಡಿ ಈ ಒಂದು ಪ್ರಶ್ನೆನ ನೀನು ನನ್ನ ಬಳಿ ಕೇಳ್ತೀಯಾ ಅಂತ. ಅಫ್ಕೋರ್ಸ್ ನನಗೆ ಗೊತ್ತಿರಲಿಲ್ಲ, ಅಫ್ಕೋರ್ಸ್ ನನಗೆ ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಂಡ್ ನಿನಗೆ ಎಷ್ಟು ರ್ಯಾಂಡಿ ಆರ್ಟನ್ ಅವರ ಮೇಲೆ ಕೋಪ ಇದೆಯೋ ಅಷ್ಟೇ ನನಗೂ ಕೂಡ ಇದೆ. ನೀನೇನಾದ್ರೂ ಓಕೆ ಅಂದ್ರೆ ನಾನು ಹಾಗೆ ನೀನು ಸೇರ್ಕೊಂಡು ಬ್ಯಾಕ್ ಸ್ಟೇಜ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಹುಡುಕಿ ಅವನ ಆಸ್ ನ ಕಿಕ್ ಮಾಡೋಣ ಅಂತ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಏನೇ ಆಗಿರ್ಲಿ ಈಗ ನನಗ್ ಬೇಕಾಗಿರೋದು ರ್ಯಾಂಡಿ ಆರ್ಟನ್ ಅಷ್ಟೇ ಸಿಎಂ ಪಂಕ್, ನಾನು ಬ್ಯಾಕ್ ಸ್ಟೇಜ್ ಗೆ ಹೋಗ್ತೀನಿ, ಅವನನ್ನ ಹುಡ್ಕೊಂಡು ಅವನನ್ನ ಹೊಡೆದಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕರೆದು, ಕೋಡಿ ರೋಡ್ಸ್ ನಿನ್ಗೂ ಕೂಡ ಗೊತ್ತು ನನ್ನ ಹಾಗೆ ನಿನ್ನ ನಡುವೆ ಇನ್ನೂ ಕೂಡ ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ. ಯಾಕಂದ್ರೆ ನನ್ನ ಹಾಗೆ ನಿನ್ನ ನಡುವೆ ಫೇರ್ ಆಗಿ ಮ್ಯಾಚ್ ಆಗಿಲ್ಲ. ಸೊ ನೀನು ಯಾವಾಗ ಅಂತ ಹೇಳಿದ್ರೆ ಆಗ ನಾನು ರೆಡಿ ಇರ್ತೀನಿ ನಿನ್ನನ್ನ ಫೇಸ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಕೆವಿನ್ ಓಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೆವಿನ್ ಓಯನ್ಸ್ ಅವರು ಬಂದಾಗ ಕ್ರೌಡ್ ಸಿಕ್ಕಾಪಟ್ಟೆ ಎನರ್ಜಿನ ಮತ್ತೊಮ್ಮೆ ತಗೊಳುತ್ತೆ. ಕೆವಿನ್ ಓಯನ್ಸ್ ಅವರು ಬರ್ತಾರೆ, ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಮೈಕ್ ನ ಕೊಡ್ತಾರೆ. ಆ ಒಂದು ಮೈಕ್ ನ ಇಸ್ಕೊಂಡು ನಮ್ಮ ಕೆವಿನ್ ಓಯನ್ಸ್ ಅವರು ಸೀದಾ ರಿಂಗಿಗೆ ಬರ್ತಾರೆ. ಬಂದ್ ಕೂಡ್ಲೇನೆ ಕೆವಿನ್ ಓಯನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವಿತೌಟ್ ಮೈಕ್ ಟ್ರಾಶ್ ಟಾಕ್ ನೋಡೋದಕ್ಕೆ ಸಿಗುತ್ತೆ. ನಾನು ಅನ್ಕೋತಾ ಇದ್ದೆ ಏನ್ ಮಾತಾಡ್ತಾ ಇದ್ದಾರೆ, ಏನು ಕೂಡ ಕೇಳಿಸ್ತಾ ಇಲ್ವಲ್ಲ ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ಎಂಟೈರ್ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇವರಿಬ್ರು ಯಾವ ರೇಂಜಿಗೆ ಮಾತಾಡ್ತಿರ್ತಾರೆ ಅಂದ್ರೆ, ಇನ್ನೇನ್ ಇಲ್ಲೇ ಕಿತ್ತಾಡೋ ರೇಂಜಿಗೆ ಮಾತಾಡ್ತಾ ಇರ್ತಾರೆ. ಅಂಡ್ ಮಧ್ಯಕ್ಕೆ ನಮ್ಮ ನಿಕ್ಕಾಲ್ಡಿಸ್ ಅವರು ಬರ್ತಾರೆ. ಅಂಡ್ ನಿಕ್ಕಾಲ್ಡಿಸ್ ಅವರು ನೋಡ್ತಾ ಇರ್ತಾರೆ ಇವರಿಬ್ರನ್ನ ಏನಾರು ಕಿತ್ತಾಡ್ತಾರ ಅಂತ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು, ನಿಕ್ಕಾಲ್ಡಿಸ್ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ನಾನೇನ್ ಇಲ್ಲಿ ಇವನ್ನ ಹೊಡೆದಾಕೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಪ್ರೊಫೆಷನಲ್ಲು. ಅಂಡ್ ನನಗೂ ಕೂಡ ಗೊತ್ತು ಯಾವ ರೀತಿ ಇದನ್ನ ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ. ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ನಮ್ಮ ನಿಕ್ಕಾಲ್ಡಿಸ್ ಅವರಿಗೆ ಹೇಳಿ ಅವರನ್ನ ರಿಂಗ್ ಇಂದ ಕೆಳಗಡೆ ಇಳಿಸ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಹೇಳ್ತಾರೆ, ನಿನ್ನ ನೋಡ್ತಾ ಇದ್ರೆ ನೀನು ರಿಂಗ್ ಅಪ್ ಆಗಿ ಬಂದಿದ್ಯಾ ಅಂತ ಅನ್ಸುತ್ತೆ, ಬೇಕಾದ್ರೆ ನಿನಗೆ ಇಲ್ಲೇ ಚಾನ್ಸ್ ಬೇಕಾ, ನಿನ್ನ ನಂಬರ್ 1 ಕಂಟೆಂಡರ್ಶಿಪ್ ಗೆ ನಾನು ಇಲ್ಲೇ ನಿನಗೆ ಚಾನ್ಸ್ ನ ಕೊಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರು, ಅಫ್ಕೋರ್ಸ್ ನನಗೆ ಚಾನ್ಸ್ ಏನೋ ಬೇಕು, ನನ್ನಲ್ಲಿ ಆ ಒಂದು ಫೈಟಿಂಗ್ ಸ್ಪಿರಿಟ್ ಇದೆ, ಯಾಕಂದ್ರೆ ನಾನು ಕಳೆದ 17 ತಿಂಗಳಿಂದ ರೆಸಲ್ ಮಾಡಿಲ್ಲ. ಬಟ್ ನಿನಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ನಾನು ಪ್ಯಾಂಟ್ಸ್ ಅಲ್ಲಿ ಮ್ಯಾಚ್ ಆಡೋದಿಲ್ಲ, ಬದಲಿಗೆ ಶಾರ್ಟ್ಸ್ ಅಲ್ಲಿ ಮ್ಯಾಚ್ ಆಡೋದು. ಏನೇ ಆಗ್ಲಿ ಸಿಎಂ ಪಂಕ್, ಇಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿರಬಹುದು ನೀನು ಬದಲಾಗಿದೆಯಾ, 10 ವರ್ಷದ ಹಿಂದೆ ಸಿಎಂ ಪಂಕ್ ಈಗ ಇಲ್ಲ ಅಂತ. ಬಟ್ ನನಗೆ ಗೊತ್ತು ನೀನು ಚೇಂಜ್ ಆಗಿಲ್ಲ, ನೀನು ಅದೇ ಆರೋಗೆಂಟ್ ಅಂತ. ಅಂಡ್ ಅದನ್ನ ನೀನು ಮತ್ತೊಮ್ಮೆ ಇಲ್ಲಿ ಪ್ರೂವ್ ಮಾಡ್ಕೋತಾ ಇದೀಯಾ. ಯಾಕಂದ್ರೆ ನಿನಗೆ ಗೊತ್ತು ನಾನೇ ನೆಕ್ಸ್ಟ್ ನಿನ್ನ ಚಾಲೆಂಜರ್, ನಾನೇ ನಿನ್ನ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಅಂತ. ಆದ್ರೂ ಕೂಡ ನೀನು ಕೋಡಿ ರೋಡ್ಸ್ ಅವರಿಗೆ ಸೇವ್ ವೆನ್ ಯು ವಾಂಟ್ ಅಂತ ಹೇಳ್ತಾ ಇದೀಯಾ. ಅದ್ರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಆರೋಗೆಂಟ್ ಅಂತ. ಅಂಡ್ ನಿಜವಾಗ್ಲೂ ನೀನು ಚೂರು ಕೂಡ ಬದಲಾಗಿಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ನನ್ನ ಆರೋಗೆನ್ಸ್ ನ ತುಂಬಾ ಜನ ಇಷ್ಟಪಡ್ತಾರೆ, ನನಗೆ ಗೊತ್ತಿಲ್ಲ ನೀನ್ ಯಾಕೆ ಅದನ್ನ ಇಷ್ಟಪಡ್ತಿಲ್ಲ ಅಂತ. ಅದಕ್ಕೋಸ್ಕರನೇ 10 ವರ್ಷದಿಂದ ಈ ಜನ ನಾನಿಲ್ಲ ಅಂದ್ರೂ ಕೂಡ ನನ್ನ ನೇಮ್ ನ ಚಾಂಟ್ ಮಾಡ್ತಾ ಇದ್ರು. ಅಂಡ್ ಅದರಿಂದನೇ ನಾನಿವತ್ತು ಇಲ್ಲಿ ಬೆಸ್ಟ್ ಇನ್ ದ ವರ್ಲ್ಡ್ ಆಗಿರೋದು ಅಂತ ಹೇಳ್ತಾರೆ. ಸಡನ್ ಆಗಿ ರೆಫ್ರೀಸ್ ಗಳು ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಕೂಡ ಸ್ಟೇಜ್ ಹತ್ರ ಬಂದ್ಬಿಡ್ತಾರೆ.
ಅಂಡ್ ಆಗ ನಮ್ಮ CM ಪಂಕ್ ಅವರು ಅಲ್ಲೇ ನಿಂತ್ಕೊಳ್ಳಿ, ನಾನು ಮೊದಲೇ ಹೇಳ್ದೆ ನಾನು ಇದನ್ನ ಪ್ರೊಫೆಷನಲ್ ರೀತಿ ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರಿಗೂ ಕೂಡ ಹೇಳ್ತಾರೆ. ಅಂಡ್ ಈ ಕಡೆ ನಮ್ಮ ಕೆವಿನ್ ಓಯನ್ಸ್ ಅವರು ಏನೇ ಆಗಲಿ CM ಪಂಕ್ ನಾನು ಆ ಒಂದು ಚಾಂಪಿಯನ್ಶಿಪ್ ನ ಸೋತು 10 ವರ್ಷ ಆಗಿದೆ, 10 ವರ್ಷದಿಂದ ಮತ್ತೊಮ್ಮೆ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ದೇ ಇಲ್ಲ. ಅಂಡ್ ಈಗ ಅದನ್ನ ಮತ್ತೊಮ್ಮೆ ವಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಅದನ್ನ ವಿನ್ ಆಗೋದಕ್ಕೆ ನನಗೆ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೇಬೇಕು ಅಂತೇನಿಲ್ಲ, ಬದಲಿಗೆ ನಿನ್ನ ಆಸ್ ನ ವೂಪ್ ಮಾಡಿದ್ರೆ ಸಾಕು. ನೀನು ಏನು ಬೆಸ್ಟ್ ಇನ್ ದ ವರ್ಡ್ ಅಂತ ಹೇಳ್ಕೊಂಡು ತಿರುಗ್ತಾ ಇದೆಯಾ, ನೀನು ಖಂಡಿತವಾಗ್ಲೂ ಕೂಡ ಬೆಸ್ಟ್ ಇನ್ ದ ವರ್ಡ್ ಅಲ್ಲ, ಬದಲಿಗೆ ನೀನು ಆರೋಗೆಂಟ್ ಪೀಸ್ ಆಫ್ ಶಿಟ್ ಅಂತ ಹೇಳ್ತಾರೆ. ಅಂಡ್ ಇವರ ನಡುವೆ ಹಂಗೆ ಒಂದ್ ರೀತಿ ಚಿಕ್ಕದಾಗಿ ಫೈಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಷ್ಟೊತ್ತಿಗೆ ರೆಫ್ರೀಸ್ಗಳು ಹಾಗೆ ಅಫಿಷಿಯಲ್ಸ್ಗಳು ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡಿ ಕರ್ಕೊಂಡು ಹೋಗ್ತಾರೆ. ಓವರಾಲ್ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ಈ ಒಂದು ಓಪನಿಂಗ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಯಾಕೋ ನನಗೆ ಹೀಲ್ ರೀತಿ ಪೋರ್ಟ್ರೇಟ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇದಾದ್ಮೇಲೆ ನಮಗೆ ಬೇರಿಂಗ್ ಕಾರ್ಬಿನ್ ಹಾಗೆ ಟ್ರಿಕ್ ವಿಲಿಯಂ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ರಿಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತ ಹೇಳಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ಟ್ರಿಕ್ ಶಾಟ್ ನ ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ರೋಪ್ ನ ಹಿಡ್ಕೊಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅಂಡ್ ಅವರು ರೆಫ್ರಿಯ ಜೊತೆ ಡಿಸ್ಕಷನ್ ನ ಮಾಡಬೇಕಾದ್ರೆ ಈ ಸೈಡ್ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರಿಗೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆ ಒಂದು ವಿಚಾರನ ನಮ್ಮ ರೆಫ್ರಿ ನೋಡೋದಿಲ್ಲ. ಅಂಡ್ ಟ್ರಿಕ್ ವಿಲಿಯಂ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅವರ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಹೇಳ್ತಾ ಇರ್ತಾರೆ, ಟ್ರಿಕ್ ವಿಲಿಯಂ ನಾನಂತೂ ಕನ್ಫರ್ಮ್ ಮಾಡ್ತೀನಿ, ನಿನಗಂತೂ ಈ ಒಂದು ಚಾಂಪಿಯನ್ಶಿಪ್ ಗೆ ರಿಮ್ಯಾಚ್ ನೋಡೋದಕ್ಕೇನೆ ಸಿಗೋದಿಲ್ಲ ಅಂತ. ಅಂಡ್ ಸಡನ್ ಆಗಿ ನಮಗೆ ಕಾರ್ಮೆಲೋ ಎಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕಾರ್ಮೆಲೋ ಎಸ್ ಅವರು ಬಂದು ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಮೇಲೆ ಅಟ್ಯಾಕ್ ಮಾಡಿ, ನಾನೀಗಾಗಲೇ ನಿಕ್ ಕಾರ್ಡಿಸ್ ಅವರ ಜೊತೆ ಮಾತಾಡಿದ್ದೀನಿ, ನೆಕ್ಸ್ಟ್ ವೀಕು ಆ ಒಂದು ಚಾಂಪಿಯನ್ಶಿಪ್ ನ ನೀನು ನನ್ನ ಮೇಲೆ ಡಿಫೆಂಡ್ ಮಾಡ್ತಾ ಇದೀಯಾ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಓಕೆ, ನಮ್ಮ ಟ್ರಿಕ್ ವಿಲಿಯಂ ಅವರು ಈಗ ಚಾಂಪಿಯನ್ಶಿಪ್ ಇಂದ ದೂರ ಆದ್ರು ಅಂತ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಹೇಳಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ನಿಕ್ ಕಾರ್ಡಿಸ್ ಅವರ ಬಳಿ ಮಾತಾಡ್ತಾರೆ, ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಆದ್ಮೇಲೆ ನಿನ್ ಜೊತೆ ಮಾತಾಡೋದಕ್ಕೆ ನನಗೆ ಟೈಮೇ ಸಿಗ್ಲಿಲ್ಲ, ಅಂಡ್ ಈಗ ಟೈಮ್ ಸಿಕ್ಕಿದೆ. ಅಂಡ್ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ, ನೀನು ಸಮ್ಮರ್ ಸ್ಲಾಮ್ ಅಲ್ಲಿ ಅದ್ಭುತವಾದ ಮ್ಯಾಚ್ ನ ಕೊಟ್ಟೆ. ಅಂಡ್ ಅದಾದ್ಮೇಲೆ ನಿಮ್ಮ ಮಕ್ಕಳನ್ನೆಲ್ಲ ಬಂದ್ಬಿಟ್ಟು ನೀನು ಸೆಲೆಬ್ರೇಟ್ ಮಾಡಿಸ್ತಾರಲ್ಲ, ನಿಜವಾಗ್ಲೂ ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನೀನು ನನಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಬಹುದಾ? ಅಫ್ಕೋರ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಕಾರ್ಡಿಸ್ ಅವರು ಮತ್ತೆ ಅಲ್ಲಿಗೆ ಬಂದ್ಬಿಟ್ಟೆ ನೀನು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ಅಫ್ಕೋರ್ಸ್ ನಾನು ಅಲ್ಲಿಗೆ ಬರಬೇಕು, ಯಾಕಂದ್ರೆ ನೀನು ಮತ್ತೊಮ್ಮೆ ನನ್ನ ಅವಕಾಶನ ತಗೊಂಡೆ, ನೀನು ಆ ಒಂದು ಮ್ಯಾಚ್ ಅಲ್ಲಿ ಕೆವಿನ್ ಓಯನ್ಸ್ ಹಾಗೆ ಗಂತರ್ ಅವ್ರನ್ನ ಆಡ್ ಮಾಡಿದೆ, ನನ್ನ ಕೈಯಿಂದ ಮತ್ತೆ ಎಲ್ಲವನ್ನೂ ಕೂಡ ಕಿತ್ಕೊಂಡೆ, ನನಗೆ ಸ್ಕ್ರೂ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಹಿಂದೆ ಸಡನ್ ಆಗಿ ನಮ್ಮ ಕೆವಿನ್ ಓಯನ್ಸ್ ಅವರು ಬರ್ತಾರೆ. ಅಂಡ್ ಕೆವಿನ್ ಓಯನ್ಸ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ನಿಜವಾಗ್ಲೂ ವಿಚಿತ್ರವಾಗಿತ್ತು ಅಂತ ಹೇಳ್ಬೇಕು. ಅಂಡ್ ಅವರು ಬಂದಾಗ ನಮ್ಮ ನಿಕ್ ಕಾರ್ಡಿಸ್ ಅವರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು ನನಗೆ ಆಗಸ್ಟ್ 15ನೇ ತಾರೀಕು ಕೆನಡಾದಲ್ಲಿ ನನಗೆ ನನ್ನ ಮ್ಯಾಚ್ ಬೇಕು ಅಂತ ಹೇಳ್ತಾರೆ. ಅಂಡ್ ಅದನ್ನ ನಮ್ಮ ನಿಕ್ ಕಾರ್ಡಿಸ್ ಅವರು ಓಕೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಂಡ್ ನಮ್ಮ ಕೆವಿನ್ ಓಯನ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವ್ರನ್ನ ಹಗ್ ಮಾಡ್ಕೋತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಹ್ಯಾಪಿ ಆಗಿ ಕಾಣಿಸೋದಿಲ್ಲ, ಆದ್ರೂ ಕೂಡ ಅವರು ಹೇಳ್ತಾರೆ, ಕೆವಿನ್ ಓಯನ್ಸ್ ನಿನ್ನನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ಬಂದು ನನ್ನನ್ನ 100% ಸ್ಕ್ರೂ ಮಾಡಿದೆ, ಅದು ನಿನ್ಗೂ ಕೂಡ ಗೊತ್ತಿರಬಹುದು, ನಿಜವಾಗ್ಲೂ ಅದು ನನಗೆ ಚೂರು ಕೂಡ ಇಷ್ಟ ಇಲ್ಲ, ಏನೇ ಆಗ್ಲಿ ಸಾರಿ ಕೇಳು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು ಓಕೆ ಸಾರಿ, ಬಟ್ ನೀನು ನನ್ನ ಜಾಗದಲ್ಲಿ ಇದ್ದಿದ್ರು ಕೂಡ ನೀನು ಅದನ್ನೇ ಮಾಡ್ತಾ ಇದ್ದೆ, ಯಾಕಂದ್ರೆ ನಿನಗೂ ಕೂಡ ನಿನ್ನನ್ನ ಪ್ರೂವ್ ಮಾಡ್ಕೋಬೇಕಾಗಿದೆ. ಅಂಡ್ ನಾನು ಅರ್ನ್ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿಜವಾಗ್ಲೂ ಕೂಡ ನನಗೆ ಇಂಜುರಿ ಆಗೋದಕ್ಕಿಂತ ಮುಂಚೆ ನಾನು ಎಲ್ಲರನ್ನೂ ಕೂಡ ಸೋಲ್ಸಿದ್ದೆ, ಅಂಡ್ ನಾನು ನಿನ್ನನ್ನು ಕೂಡ ಸೋಲ್ಸಿದ್ದೆ ಅಂತ ಹೇಳ್ತಾರೆ. ಅಂಡ್ ಆ ಒಂದು ಲಾಜಿಕ್ ನ ನಮ್ಮ ಸ್ಯಾಮಿ ಝೈನ್ ಅವರು ಒಪ್ಕೊಂಡು ಓಕೆ ಕೆವಿನ್ ಓಯನ್ಸ್ ನೀನು ಬಂದಿದ್ದು ಖುಷಿ ಆಯ್ತು, ನಿಜವಾಗ್ಲೂ ನಾನು ನಿನ್ನನ್ನ ಚಾಂಪಿಯನ್ ಆಗಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ, CM ಪಂಕ್ ಅವರು ಚಾಂಪಿಯನ್ ಆಗಿರೋದಕ್ಕಿಂತ ನೀನು ಚಾಂಪಿಯನ್ ಆಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಅವರ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ರಿಂಗ್ ಗೆ ಬಂದು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಅಂಡ್ ಹೇಳ್ತಾ ಇರ್ತಾರೆ, ನಿಮ್ಮಿಂದನೇ ಇದೆಲ್ಲದೂ ಕೂಡ ಸಾಧ್ಯ ಆಯ್ತು, ಅಂಡ್ ನಾನು ಬೆಸ್ಟ್ ವಿಮೆನ್ಸ್ ಚಾಂಪಿಯನ್ ಆಗಿರ್ತೀನಿ ಅಂತೆಲ್ಲ. ಅಂಡ್ ಅಲ್ಲಿಗೆ ನಮ್ಮ ಸ್ಟಿಫನಿ ಸ್ಟಾಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಟಿಫನಿ ಸ್ಟಾಟನ್ ಅವರು ಬಂದು ಚೆಲ್ಸಿಯಾ ಗ್ರೀನ್ ಅವರ ಬಳಿ ಮಾತಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಫ್ಯಾಟಲ್ ಇನ್ಫ್ಲೂಯೆನ್ಸ್ ನ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಾತಾಡ್ತಾ ಇವರ ನಡುವೆನೆ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕನ್ಫರ್ಮ್ ಆಗುತ್ತೆ. ಇದ್ರಲ್ಲಿ ಏನಾದ್ರೂ ನಮ್ಮ ಸ್ಟಿಫನಿ ಸ್ಟಾಟನ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರು ವಿನ್ ಆದ್ರೆ ಅವರು ಹೊಸ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗ್ತಾ ಇದ್ರು. ನಾನು ಅನ್ಕೊಂಡೆ ಓಕೆ ಈಗೇನಾದ್ರೂ WWE ಅವರು ಟ್ವಿಸ್ಟೆಡ್ ನ ಇಡಬಹುದಾ ಅಂತ, ಬಟ್ ದೊಡ್ಡ ಶಾಕ್ ಕೊಟ್ರು. ಅದೇನಪ್ಪ ಅಂದ್ರೆ ನಮ್ಮ ಫ್ಯಾಲನ್ ಅವರು ಈಗ ವಿಮೆನ್ಸ್ ಚಾಂಪಿಯನ್ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಪಿನ್ ಮಾಡಿದ್ದಾರೆ. ನಿಜವಾಗ್ಲೂ ಚಾಂಪಿಯನ್ ನ ನೀವು ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಕೈಯಲ್ಲಿ ಪಿನ್ ಮಾಡ್ತಿದ್ದೀರಾ ಅಂದ್ರೆ ಆ ಚಾಂಪಿಯನ್ಗೆ ಇದೇನ ನೀವು ಕೊಡುವಂತಹ ವ್ಯಾಲ್ಯೂ, ನನಗಂತೂ ಅರ್ಥ ಆಗ್ಲಿಲ್ಲ. ಇಲ್ಲಿ ನಮ್ಮ ಫ್ಯಾಟಲ್ ಇನ್ಫ್ಲೂಯೆನ್ಸ್ ಅವರು ವಿನ್ ಆಗ್ತಾರೆ. ಸಡನ್ ಆಗಿ ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರು ಬಂದು ಸ್ಟಿಫನಿ ಸ್ಟಾಟನ್ ಹಾಗೆ ನಮ್ಮ ಚೆಲ್ಸಿ
ಚೆಲ್ಸಿಯಾ ಗ್ರೀನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ನಾಯಾ ಜಾಕ್ಸ್ ಅವರು ಆ ಒಂದು ಇಂಟರ್ಮ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡ್ತಾರೆ. ನಿಜವಾಗ್ಲೂ ಚೆಲ್ಸಿಯಾ ಗ್ರೀನ್ ಅವರಿಗೆ ಈಗಲಾದ್ರೂ ಚೆನ್ನಾಗಿ ಬುಕ್ಕಿಂಗ್ ನ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಟ್ಯಾಗ್ ಟೀಮ್ ಕೈಯಲ್ಲಿ ಅವರನ್ನ ಸೋಲ್ಸಿದ್ದಾರೆ. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಓಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಓಟನ್ ಅವರು ಬಂದ ಕೂಡಲೇ ಇಡೀ ಕ್ರೌಡ್ ಚಿಯರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರಿಯಾಕ್ಷನ್ ಮಾತ್ರ ಚೆನ್ನಾಗಿತ್ತು. ನಮ್ಮ ರ್ಯಾಂಡಿ ಓಟನ್ ಅವರು ಎಂಟ್ರಿನ ಮಾಡಬೇಕಾದ್ರೆ ಹಿಂದೆ ನೋಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅವರು ರಿಂಗಿಗೆ ಬಂದ ಕೂಡ್ಲೇನೆ ಮೈಕ್ ನ ತಗೊಂಡ್ ಕೂಡ್ಲೇನೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓಟನ್ ಅವರ ಮೇಲೆ ಕೋಪ ಮಾಡಿಕೊಂಡು ಅಲ್ಲಿಂದಾನೆ ಅಟ್ಯಾಕ್ ಮಾಡೋ ಮೂಡ್ ಅಲ್ಲಿ ಬರ್ತಾರೆ. ಬಟ್ ನಮ್ಮ ರ್ಯಾಂಡಿ ಓಟನ್ ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ರ್ಯಾಂಡಿ ಓಟನ್ ಯಾಕೆ ಓಡೋಗ್ತಾ ಇದೆಯಾ, ನಿನ್ಗೂ ಕೂಡ ಇದೆ ಅಲ್ವಾ ಬೇಕಿದ್ದು, ಬಾ ಇಲ್ಲಿಗೆ, ಈಗಲೇ ಫೈಟ್ ಆಡ್ಬೋಣ ಬಾ ಅಂತ ಕರೀತಾರೆ. ನಮ್ಮ ರ್ಯಾಂಡಿ ಓಟನ್ ಅವರು ಕೂಡ ಹೋಗೋ ರೀತಿ ಆಕ್ಟ್ ಮಾಡಿ ಅಲ್ಲಿಂದ ಮತ್ತೊಮ್ಮೆ ಕೆಳಗಡೆ ಇಳಿದು ಬಂದ್ಬಿಡ್ತಾರೆ. ಅಂಡ್ ರಿಂಗ್ ಸೈಡ್ ರೆಫ್ರೀಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ನಮ್ಮ ನಿಕ್ಕಾಲ್ಡಿಸ್ ಎಲ್ಲರೂ ಕೂಡ ಬರ್ತಾರೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಓಕೆ ನೀನು ಬರ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ರಸ್ಸಲ್ ಮೀನಿಯಾದಲ್ಲಿ ನೀನ್ ಯಾಕೆ ಆ ರೀತಿ ಮಾಡಿದೆ, ಸಮ್ಮರ್ ಸ್ಲಾಮ್ ಅಲ್ಲಿ ನೀನ್ ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ, ಅದಕ್ಕೆ ರೀಸನ್ ಆದ್ರೂ ಹೇಳು, ಯಾಕಂದ್ರೆ ಅದನ್ನ ನೀನು ಹೇಳ್ಬೇಕಾಗಿರೋದು ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರ್ಯಾಂಡಿ ಓಟನ್ ಅವರು, ನಿನ್ಗೆ ನಾನು ಯಾವ ಕರ್ತವ್ಯನೂ ಮಾಡೋಕೆ ಇಲ್ಲ, ಯಾಕಂದ್ರೆ ನೀನು ಅಷ್ಟೊಂದು ಆರೋಗೆಂಟ್, ನಿಜವಾಗ್ಲೂ ನಿನಗೆ ನೆನಪಿಲ್ವಾ, ನೀನೇ ಹೇಳಿದ್ದು ನಿನ್ನ ಬೆಸ್ಟ್ ವರ್ಷನ್ ನ ತಗೊಂಡ್ ಬಾ ರ್ಯಾಂಡಿ ಓಟನ್ ಅಂತ. ಅಂಡ್ ಅದೇ ರೀತಿ ನಾನು ನನ್ನ ಬೆಸ್ಟ್ ವರ್ಷನ್ ನ ತಗೊಂಡ್ ಬಂದೆ, ನಿಜವಾಗ್ಲೂ ನೀನು ಸ್ಟುಪಿಡ್, ಯಾಕಂದ್ರೆ 14 ಬಾರಿ ಚಾಂಪಿಯನ್ ಆದಂತಹ ನನಗೆ ಯಾವ ರೀತಿ ಇರಬೇಕು ಅಂತ ನೀನು ಪಾಠ ಹೇಳೋದಕ್ಕೆ ಬಂದೆ. ಅಂಡ್ ನಾನು ಆ ರೀತಿ ಇದ್ದಾಗ ನೀನು ಏನ್ ಮಾಡಿದೆ, ನನ್ನನ್ನೇ ಸೋಲಿಸ್ತೆ. ಅಂಡ್ ಆಗ ನನ್ನ ತಲೆಯಲ್ಲಿರ್ತಕ್ಕಂತಹ ವಾಯ್ಸಸ್ ಗಳು ನನ್ನ ತಲೆಯಲ್ಲಿ ತುಂಬಾ ಜೋರಾಗಿ ಹೇಳೋದಕ್ಕೆ ಶುರು ಮಾಡಿದ್ವು, ನೀನು ಈಗ ನಿನ್ನ ಬೆಸ್ಟ್ ವರ್ಷನ್ ನ ತಗೊಂಡೋದ್ರೆ 15 ನಂಬರ್ ನ ಚೇಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ನಾನು ನನ್ನ ವರ್ಸ್ಟ್ ಗೇಮ್ ನ ತಗೊಂಡು ಬಂದೆ. ಅಂಡ್ ಅಲ್ಲೇ ನಿನ್ನ ಮೇಲೆ ಅಟ್ಯಾಕ್ ಮಾಡಿದೆ. ಅಫ್ಕೋರ್ಸ್ ನಾನೇನಾದ್ರೂ ಬೆಸ್ಟ್ ವರ್ಷನ್ ನ ತಗೊಂಡು ಬಂದಿದ್ದರೆ 15 ನಂಬರ್ ನ ಚೇಸ್ ಮಾಡೋದಕ್ಕೆ ಯಾವತ್ತೂ ಕೂಡ ಆಗೋದಿಲ್ಲ ಅಂತ ಗೊತ್ತಾಯ್ತು. ಅಂಡ್ ಈಗ ನಾನು ನನ್ನ ವರ್ಸ್ಟ್ ರ್ಯಾಂಡಿ ಓಟನ್ ನ ತಗೊಂಡು ಬಂದಿದ್ದೀನಿ. ಅಂಡ್ ನಿಜವಾಗ್ಲೂ ಕೂಡ ಒಂದು 15 ನಂಬರ್ ನ ಅಚೀವ್ ಮಾಡ್ತೀನಿ. ಅದು ಯಾರೇ ಆಗಿರಬಹುದು, CM ಪಂಕ್ ಆಗಿರಬಹುದು, ಕೆವಿನ್ ಓವೆನ್ಸ್ ಆಗಿರಬಹುದು. ಅಂಡ್ ಇನ್ನ ಒಂದು ವಿಚಾರನ ಕನ್ಫರ್ಮ್ ಮಾಡ್ತೀನಿ, ನಿನ್ನಿಂದ ಅಂತೂ ನಾನು ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ, ಯಾಕಂದ್ರೆ ನಾನು ನಿನ್ನ ಚಾಂಪಿಯನ್ ಆಗೋದಕ್ಕೆ ಯಾವತ್ತೂ ಬಿಡೋದಿಲ್ಲ. ನನ್ನ ಲಂಗ್ಸ್ ಒಳಗಡೆ ಏರ್ ಇರೋವರೆಗೂ ಕೂಡ ನಿನ್ನನ್ನು ನಾನು ಸ್ಕ್ರೂ ಮಾಡ್ತಾನೆ ಇರ್ತೀನಿ, ನಿನ್ನನ್ನಂತೂ ಚಾಂಪಿಯನ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಇಲ್ಲಿ ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ರ್ಯಾಂಡಿ ಓಟನ್ ನಿಜವಾಗ್ಲೂ ನೀನ್ ಏನ್ ಮಾತಾಡ್ತಾ ಇದೀಯಾ, ನಿನಗೆ ಅರ್ಥ ಆಗ್ತಾ ಇದೆಯಾ, ಅಂಡ್ ನೀನು ನಿನ್ನ ವರ್ಸ್ಟ್ ವರ್ಷನ್ ನ ತಗೊಂಡು ಬಂದ್ರೆ ಚಾಂಪಿಯನ್ ಆಗ್ತೀಯಾ ಅಂತ ಹೇಳ್ದೆ ಅಲ್ವಾ, ಹಾಗಾದ್ರೆ ನಿನ್ನ ಬಳಿ ಯಾಕೆ ಈಗ ಚಾಂಪಿಯನ್ಶಿಪ್ ಇಲ್ಲ, ಸೊ ನೀನು ನಿನ್ನ ವರ್ಸ್ಟ್ ವರ್ಷನ್ ನ ತಗೊಂಡು ಬಂದಿದ್ಯಾ ಅಲ್ವಾ, ಸೊ ಅದೇ ರೀತಿ ನಾನು ಕೂಡ ನನ್ನ ವರ್ಸ್ಟ್ ವರ್ಷನ್ ನ ತಗೊಂಡು ಬರ್ತೀನಿ, ನನಗೂ ಕೂಡ ಇನ್ ಮುಂದೆ ಗುಡ್ ಗೈ ಆಗಿ ಇರೋದಕ್ಕೆ ಇಷ್ಟ ಇಲ್ಲ. ಅಂಡ್ ರ್ಯಾಂಡಿ ಓಟನ್ ನೀನ್ ಇವಾಗ ಲೆಜೆಂಡ್ ಕಿಲ್ಲರ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀಯ ಅಲ್ವಾ, ಸುತ್ತಮುತ್ತ ನೋಡು, ನಿನ್ನ ಸುತ್ತಮುತ್ತ ಈಗ ಒಬ್ಬನು ಕೂಡ ಲೆಜೆಂಡ್ ಹೊಳ್ದೇ ಇಲ್ಲ, ಅಂಡ್ ನೀನು ಲೆಜೆಂಡ್ ಕಿಲ್ಲರ್ ಆಗಿದ್ಯಾ. ಅಂಡ್ ರ್ಯಾಂಡಿ ಓಟನ್ ಈಗ ಇರ್ತಕ್ಕಂಥ ಲೆಜೆಂಡು ನೀನೊಬ್ನೇ, ಅಂಡ್ ನಾನು ಕೂಡ ನೋಡಬೇಕು ನಿನ್ನನ್ನ ಯಾರು ಕಿಲ್ ಮಾಡ್ತಾರೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓಟನ್ ಅವರಿಗೆ ಹೇಳಿದ್ದಾರೆ. ಸೊ ರ್ಯಾಂಡಿ ಓಟನ್ ನೀನು ಲೆಜೆಂಡ್ ಕಿಲ್ಲರು, ಅಂಡ್ ನಿನ್ನ ಸುತ್ತಮುತ್ತ ಈಗ ಯಾರು ಲೆಜೆಂಡ್ ಇಲ್ಲ, ನೀನೊಬ್ನೇ ಈಗ ಈ ಒಂದು ಕಂಪನಿಯಲ್ಲಿ ಲೆಜೆಂಡ್ ಇರೋದು, ನಿನ್ನ ಯಾರು ಕಿಲ್ ಮಾಡ್ತಾರೆ ಅಂತ ನೋಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಈ ಒಂದು ಪ್ರೋಮೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಬೇಕು ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಯಾವ ರೀತಿ ಈಗ ತಗೊಂಡು ಹೋಗ್ತಾರೆ ಅಂತ. ನಮ್ಮ ರ್ಯಾಂಡಿ ಓಟನ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ನಾನಿನವರೆಗೂ ಕೂಡ ನೀನು ಚಾಂಪಿಯನ್ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ. ನೋಡೋಣ ಗೈಸ್, ಇನ್ನು ಎಷ್ಟು ದಿನ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗೋದಿಲ್ಲ, ಅಂಡ್ ನಮ್ಮ ರ್ಯಾಂಡಿ ಓಟನ್ ಅವರು ಯಾವಾಗ ಚಾಂಪಿಯನ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಹಾಗೆ ಶಾರ್ಟ್ ಫೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನೀವು ಶೋನ ತಗೊಂಡು ಬಂದು ಮೈನ್ ಇವೆಂಟ್ ಅಲ್ಲಿ ಈ ಒಂದು ವಿಮೆನ್ಸ್ ಮ್ಯಾಚ್ ನ ಯಾಕೆ ಇಟ್ರಿ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಮೈನ್ ಇವೆಂಟ್ ಅಲ್ಲಿ ನೀವು ರ್ಯಾಂಡಿ ಓಟನ್ ಆಗಿ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ನೇ ಹಾಕ್ಬೋದಾಗಿತ್ತು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ರಿಂಗ್ ಸೈಡ್ ಅಲ್ಲಿ ನಮ್ಮ ಮಿಚಿನ್ ಆಗಿ ಬಿ ಫ್ಯಾಬ್ ಅವರ ಇಂಟರ್ಫೈರ್ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅಲ್ಲಿ ಇಂಟರ್ಫರೆನ್ಸ್ ಜಾಸ್ತಿ ಆದಾಗ ನಮಗೆ ಅಲೆಕ್ಸಾ ಬ್ಲಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲಿಸ್ ಅವರು ತನ್ನ ಲಿಲ್ಲಿ ಡಾಲ್ ನ ಇಟ್ಕೊಂಡು ಬಂದಿರ್ತಾರೆ. ಸಡನ್ ಆಗಿ ನಮಗೆ ಪ್ಯಾಕ್ಸ್ಲಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರು NXT ಯ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತು ಇವರ ಮೈನ್ ರಾಸ್ಟರ್ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಪ್ಯಾಕ್ಸ್ಲಿ ಅವರು ಬಂದು ಟಾಪ್ ರೋಪ್ ಮೇಲಿಂದ ನಮ್ಮ ಮಿಚಿನ್ ಆಗಿ ಬಿ ಫ್ಯಾಬ್ ಅವರ ಮೇಲೆ ಜಂಪ್ ಮಾಡಿ ಅವರ ಕಥೆನ ಮುಗಿಸ್ತಾರೆ. ಅಂಡ್ ಐ ಥಿಂಕ್ ಇಲ್ಲಿ ನಮ್ಮ ಲಿಲಿಯ ಕ್ಯಾರೆಕ್ಟರ್ ನ ಪ್ಯಾಕ್ಸ್ಲಿ ಅವರು ಪ್ಲೇ ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಶಾರ್ಟ್ ಫೇರ್ ಅವರು ನ್ಯಾಚುರಲ್ ಸೆಲೆಕ್ಷನ್ ನ ಕನೆಕ್ಟ್ ಮಾಡಿ ಜೇಡ್ ಕಾರ್ಗಿಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಈ ಮೂವರ ಸೆಲೆಬ್ರೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನ ನಾನು ವಿಟ್ನೆಸ್ ಮಾಡಿದೆ.
ತುಂಬಾ ದಿನ ಆಗಿತ್ತು ಗುರು ಈ ರೀತಿ ಸ್ಮ್ಯಾಕ್ ಡೌನ್ ನ ನೋಡಿ. ನಿಜವಾಗ್ಲೂ ತುಂಬಾ ತಿಂಗಳುಗಳೇ ಆಗಿತ್ತು ಈ ರೀತಿ ಅದ್ಭುತವಾದ ಸ್ಮ್ಯಾಕ್ ಡೌನ್ ನ ನೋಡಿ. ಆದ್ರೂ ಕೂಡ ಡಬ್ಲ್ಯೂ ಅವರು ಆರ್ಡರ್ ಅಲ್ಲಿ ಚೆನ್ನಾಗಿ ಮಾಡಲಿಲ್ಲ. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೋಸ್ಕರ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 4.5 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.